ಕರ್ನಾಟಕದ ಅಂದರೆ ಅಲ್ಲಿ ಬಿಡ್ತಾ ಇಲ್ಲ, ಹಿರಿಗೌಡರು ಎಲ್ಲ ಇಲ್ಲೇ ಇದ್ದಾರೆ. ಮತ್ತು ಕೇಂದ್ರಕ್ಕೆ ಮಾಜಿ ಪ್ರಧಾನಿಗಳು ದೇವೇಗೌಡರ ಬೈಟ್ಸ್ ಅಂತ ಧರ್ಮಪತ್ನಿಯಾಗಿದ್ದ ಚೆನ್ನಮ್ಮನವರು ದೇವೇಗೌಡರಿಗೆ 5 ವರ್ಷ, ದೇವೇಗೌಡರು 5 ವರ್ಷ ಮಾತ್ರ ದೊಡ್ಡವರು. ಚೆನ್ನಮ್ಮನವರು 89. ನಾನು ಸಾಧಾರಣವಾಗಿ ಎಲ್ರಿಗೂ ಹೇಳ್ತೀನಿ ಗಂಡಾಂತರ ಅಂತ. ಸಾಧಾರಣವಾಗಿ ಗಂಡಾಂತರ ಅನ್ನೋದು 9, 19, 29, 39, 49, 59, 69 ಅಂತ ಹೇಳಿ 89 ಎಲ್ಲರಿಗೂ ಆ 9 ಗಂಟ ಬಂದ ತಕ್ಷಣ ಯಾರು 9 ಗಂಟೆಗಾಗಲಿ ಹೆಣ್ಣಿಗಾಗಲಿ ಆ ಸಮಯಕ್ಕೆ ಆ ಗಂಡಾಂತರ ಆ ಪಾರು ಮಾಡೋಕ್ಕೆ 10 ವರ್ಷಕ್ಕೆ ಎಷ್ಟೋ ವರ್ಷದ ಒಂದು ದೀರ್ಘಾಯುಷ್ಯ ಅಂತ ಹೇಳ್ತೀವಿ. ಅದಕ್ಕೆ ಮೈಸೂರು ಮಹಾರಾಜ 59, ಜಯಲಲಿತಾ ಅವರು 69, ಅರುಣ್ ಜೇಟ್ಲಿ ಅವರು 59, ಹೀಗೆ ವಾಜಪೇಯಿ 89 ಒಂದು ಶಾಂತಿ, ಒಂದು ವಿಶೇಷವಾಗಿರ್ತಕ್ಕಂಥ ಪರಿವರ್ತನೆ. ಇವತ್ತು ಚೆನ್ನಮ್ಮನವರು ಅವ್ರ ಮನೆ ಮಹಾಲಕ್ಷ್ಮಿ. ಇವತ್ತು ಕುಮಾರಸ್ವಾಮಿ ಆಗಲಿ, ರೇವಣ್ಣ ಆಗಲಿ, ಅವ್ರ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ ಯಾರೇ ಇವತ್ತು ಜೀವಂತವಾಗಿ ಯಶೋ ಕೀರ್ತಿ ಪದವಿಯಿಂದ ದೇವೇಗೌಡರನ್ನ ಯಾರಾದರೂ ಅಂದರೆ ಆ ಪೂಜೆ ಪುರಸ್ಕಾರ ಮಾಡಿ ಅತೀ ದೈವ ಭಕ್ತಿ ಇರ್ತಕ್ಕಂಥವ್ರು ಚೆನ್ನಮ್ಮ. ಕಸ್ತೂರಿ ಇದ್ದ ಸಮಯದಲ್ಲೂ ಹೇಳಿದೆ, ಚೆನ್ನಮ್ಮ ಅವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಗೌರವ. ಬ್ರಹ್ಮಾಂಡ ಗುರುಗಳು ಯಾವತ್ತೂ ನಮ್ಮ ಚಾನಲ್ ಇರಬೇಕು ಅಂತ ಕಸ್ತೂರಿನೇ ಮೊದಲನೇ ಚಾನಲ್ ನಾವು. ಇವತ್ತು ಅವರ ದಾಂಪತ್ಯ ಜೀವನಕ್ಕೆ ಏನೇ ಕೇಳಿದ್ರು, ದೇವೇಗೌಡರು ಹೊರಗಡೆ ಹೋಗಿ ಬಂದರು, ಮನೆಗೆ ನಿವಾಳಿಸಿ ದೇವೇಗೌಡರಿಗೆ ಎಲ್ಲೂ ನಮ್ಮ ಯಜಮಾನರಿಗೆ ದೃಷ್ಟಿ ಆಗಬಾರ್ದು ಅಂಥೇಳಿ ಅಷ್ಟೊಂದು ದಾಂಪತ್ಯ. ಇವತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿನ ನೋಡಬೇಕು ಅಂದರೆ ಇವರಿಬ್ಬರು ನೋಡಿ ಕಲ್ತ್ಕೋಬೇಕು. ಎಲ್ಲರೂ, ಎಲ್ಲ ಧರ್ಮದವರು, ಎಲ್ಲ ವಿಶೇಷದವರು. ಯಾಕೆಂದರೆ ಗಂಡನಿಗೆ ಹೆಂಡತಿ, ಹೆಂಡತಿ ಗಂಡ. ಕೃಷ್ಣಮೂರ್ತಿ ಅಂತ ಚೀಫ್ ಜಸ್ಟಿಸು ಏನು ಹೇಳಿದ್ರು ಅಂದರೆ 84,000 ಪ್ರತಿ ತಿಂಗಳು ಬರುತ್ತಂತೆ ಡೈವರ್ಸ್ ಕೇಸ್ಗಳು. ಇತ್ತೀಚೆಗೆ ಮದುವೆ ಆಗಿದವರೆಲ್ಲ ಒಂದೊಂದು ತಿಂಗಳಿಗೆ ಹೇಗೋದು ಪೂರ್ತಿಯಾಗಿ ಡೈವರ್ಸ್ ಮಾಡ್ತಾರೆ. ಈ ಗಂಡ ಹೆಂಡತಿರ ಒಂದು ದಾಂಪತ್ಯ ಜೀವನ ಎಷ್ಟು ಚೆನ್ನಾಗಿತ್ತು ಅಂದರೆ, ಇಷ್ಟು ವರ್ಷ ಹೋಗದೆ ಇರತಕ್ಕಂಥ ದೇವೇಗೌಡರನ್ನ ಅಷ್ಟು ಕುಗ್ಸಿದೆ ಅಂದರೆ ನಿಜವಾಗ್ಲೂ ದೀರ್ಘ ಸುಮಂಗಲಿ ಅಭಿವೃದ್ಧಿ ರಸ್ತು. ಆ ಅಮ್ಮ ದೀರ್ಘ ಸುಮಂಗಲಿಯಾಗಿ ಹೋಗಿರ್ತಕ್ಕಂಥದ್ದು ಅವ್ರ ಮನೆ ಮಹಾಲಕ್ಷ್ಮಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.